ನಮ್ಮ ಕರ್ನಾಟಕದ ಸಮಸ್ಯೆನೇ ಹಿಂಗೆ ಇದೆ ಅನ್ನ ಏನಪ್ಪ. ಯಡಿಯೂರಪ್ಪನವ್ರು ಬಂದರು, 2 ತಿಂಗಳವರೆಗೂ ಒಬ್ಬರೇ ಮುಖ್ಯಮಂತ್ರಿ ಆಗಿದ್ದರು, ಸಂಪುಟನೇ ಇರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವ್ರು ಬಂದರು, 13 ಜನನ ಮಾತ್ರ ಕೊಟ್ಟರು, ಇನ್ನೂ 20 ಜನನ ಖಾಲಿ ಉಳಿಸಿದ್ರು. 2 ತಿಂಗಳು ಆಗ್ತಾ ಬಂತು, ಆದರೆ ಸಂಪುಟ ವಿಸ್ತರಣೆಗೆ ಆಗಾಗ ಅಡೆತಡೆಗಳು ಬರ್ತಾನೇ ಇದೆ. ನಯಾ ಹೊಸ ಲಿಸ್ಟ್ ಜೊತೆಗೆ ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಬರಿಗೆಯಲ್ಲಿ ವಾಪಸ್ ಬಂದರು. ಮಂತ್ರಿಗಿರಿ ನಿರೀಕ್ಷೆಯಲ್ಲಿ ಸರಿಸುವ ಆಕಾಂಕ್ಷಿಗಳಿದ್ದಾರೆ, ಅವ್ರಿಗೂ ನಿರಾಸೆ. ಕಳೆದ ವಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಭ್ಯತೆ ಇತ್ತು, ಪಾಪ ಅವ್ರದ್ದೇನೋ ಪರ್ಸ್ನಲ್ ವಿಚಾರ ಇತ್ತು. ಈಗ ಡೆಲ್ಲಿಯಲ್ಲಿ ನೀಟ್ ಹೋರಾಟ ನಡೀತಾ ಇದೆ. ಹೈಕಮಾಂಡ್ ನಾಯಕರ ಅಲಭ್ಯತೆಯಿಂದಾಗಿ ಸಭೆಯೇ ನಿಗದಿ ಆಗ್ತಾ ಇಲ್ಲ. ನಿನ್ನೆ ಅಷ್ಟೇ ರಾಜಭವನದಲ್ಲಿ ಸಿದ್ಧತೆ ಕೂಡ ಎಲ್ಲ ನಡೆದಿತ್ತು, ಅಲ್ಲೂ ಕೂಡ ಸಮಯವನ್ನು ಕೇಳಿದರು. ಶನಿವಾರ ಅಥವಾ ಭಾನುವಾರ ಸಚಿವರ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ ಅಂತಿದ್ದಾರೆ. ರಾಹುಲ್ ಮಾತೆ ಅಂತಿಮ, ಸೊ ಹಾಗಾಗಿ ರಾಹುಲ್ ಬಳಿ ಎಲ್ಲ ರಿಪೋರ್ಟ್ ಇದೆ ಅಂತಿದ್ದಾರೆ. ಪಾಪ ಅವ್ರಿಗೆ ಟೈಮ್ ಇಲ್ಲ. CM ಡಿ ಕೆ ಶಿವಕುಮಾರು, ಮಾಜಿ CM ಸಿದ್ದರಾಮಯ್ಯನವರು ಕೊಟ್ಟಂಥ ಪಟ್ಟಿಯಲ್ಲಿ ಎಷ್ಟು ಜನರಿಗೆ ಸಿಕ್ಕರೂ ಅದು ಅದೃಷ್ಟನೇ ಸರಿ ಅಂತಿದ್ದಾರೆ. ಈ ನಡುವೆ ಆಗಸ್ಟ್ 6ನೇ ತಾರೀಕಿಗೆ ವಿಧಾನಮಂಡಲದ ಅಧಿವೇಶನ ಆರಂಭವಾಗುತ್ತೆ. ಅದಕ್ಕೂ ಮುಂಚೆ ಸಚಿವರ ಪ್ರಮಾಣ ವಚನ ಆಗಲೇಬೇಕು. ಮುಂದಿನ ವಾರ ಬುಧವಾರದೊಳಗೆ ಎಲ್ಲವೂ ಮುಗಿಯೋ ಸಾಧ್ಯತೆ ಇದೆ ಅಂತಿದ್ದಾರೆ. ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಬಂದು ನಂತರ ಮಾಡ್ತಾರೆ. ಅದು ನೋಡಬೇಕು, ಕೊಡಬೇಕು ಅಂತ ನಾನು ಹೇಳಿದ್ದೇನೆ. ಯಾಕೆಂದ್ರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ. ಮೊದಲು 13 ಕ್ಷೇತ್ರ ಇತ್ತು, ಈಗ 11 ಕ್ಷೇತ್ರ ಇದೆ. ಹಾಗಾಗಿ ದೊಡ್ಡ ಜಿಲ್ಲೆ, ಮತ್ತೊಂದು ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು ಕೂಡ 2-3 ದಿವಸದಲ್ಲಿ ಬಹುಶಃ ವೀಕೆಂಡ್ ಏನಿರ್ತದಲ್ಲ, ಬಹುಶಃ ನೆಕ್ಸ್ಟ್ ಶನಿವಾರ ಈ ತರ ಇದೆಲ್ಲ ಲೋಕಸಭೆಯಲ್ಲಿ ಎಲ್ಲ ಒಂದು ಇತ್ಯರ್ಥ ಆಗಿ ಆದ್ರೆ ಪಕ್ಕ ಶನಿವಾರ ಈ ತರ ಕರೆದು ಮುಂದೆ ಆಗ್ಲೇಬೇಕಾಗ್ತದೆ ಸಂಪುಟ ವಿಸ್ತರಣೆ. ಯಾಕಂದ್ರೆ ನೋಡಿ, ಈ ಸಂಪುಟ ವಿಸ್ತರಣೆಯ ಮಧ್ಯೆ CM ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದಂತೆ ಹೊಸ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. 3 DCM ಹುದ್ದೆ ಸೃಷ್ಟಿಸಿ ರಾಜಕೀಯ ಚಾಣಾಕ್ಷ ನಡೆ ತೋರೋದಕ್ಕೆ ಮುಂದಾಗಿದ್ದಾರೆ. ತನ್ನ ನಂತರದ ಉತ್ತರಾಧಿಕಾರತ್ವಕ್ಕೆ ಏಕವ್ಯಕ್ತಿ ಪೈಪೋಟಿಗೆ ಬ್ರೇಕ್ ಹಾಕುವ ಪ್ಲಾನ್ ಇದ್ದು, ಜಾತಿ ಆಧಾರಿತ DCM ಸೃಷ್ಟಿಸಿ ಒಂದೇ ಏಟಿಗೆ 2 ಕಲ್ಲು ಹೊಡೆಯುವ ಪ್ರಯತ್ನದಲ್ಲಿದ್ದಾರೆ ಎನ್ನಲಾಗಿದೆ. ಲಿಂಗಾಯತ ಸಮುದಾಯದಿಂದ MB ಪಾಟೀಲ್, ST ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರನ್ನ DCM ಮಾಡುವ ಪ್ರಸ್ತಾಪವನ್ನು ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 2 ಶಾಸಕೀಯರಿಗೆ ಮಂತ್ರಿ ಮಾಡುವ ಲೆಕ್ಕಾಚಾರ, 2 ಮುಸ್ಲಿಂ ಸಚಿವರ ಪ್ರಸ್ತಾಪ ಇದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅವತ್ತು ಸಿದ್ದರಾಮಯ್ಯ ಸರ್ಕಾರದ ಪರ ಬ್ಯಾಟಿಂಗ್ ಮಾಡ್ತಿದ್ದವರ ಪರ ಇವತ್ತು DKಶಿ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ರಾಜಣ್ಣ ಮತ್ತು ಜಮೀರ್ ಪರ ಡಿ ಕೆ ಶಿವಕುಮಾರ್ ಒಲವು ತೋರಿದ್ದು ಹೈಕಮಾಂಡ್ ತೀರ್ಮಾನ ಕುತೂಹಲ ಮೂಡಿಸಿದೆ. ಇನ್ನು ನಾನು DCM ಹುದ್ದೆ ಕೇಳಿಲ್ಲ, ಆದರೆ DCM ಮಾಡೋ ಬಗ್ಗೆ ಚರ್ಚೆ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಸೊ ಏನು ಈಗ ಡಿ ಕೆ ಶಿವಕುಮಾರ್ ಅವರ ಫಾರ್ಮುಲಾ ಅಂತಕ್ಕಂಥದ್ದನ್ನು ಒಂದು ಸರ್ತಿ ನೋಡ್ಬೋಣ. ಇನ್ನೂ 2 DCM ಹುದ್ದೆಯನ್ನು ಸೃಷ್ಟಿ ಮಾಡಿಬಿಡೋದು. ಈಗ ಒಬ್ಬರಿದ್ದಾರೆ ಪರಮೇಶ್ವರ್ ಅವರು, ಇನ್ನೂ 2 ಸೃಷ್ಟಿ ಮಾಡೋದು. ಒಂದು ಲಿಂಗಾಯತ ಕಮ್ಯುನಿಟಿ, ಒಂದು ST ಕಮ್ಯುನಿಟಿ ಕೊಡೋದು. ಯಾಕೆಂದರೆ SC ಕಮ್ಯುನಿಟಿಯಿಂದ ಪರಮೇಶ್ವರ್ ಅವರು ಆಲ್ರೆಡಿ ಇದ್ದಾರೆ. DCM ಹುದ್ದೆಯಿಂದ ಪವರ್ ಕಟ್ ಪ್ಲ್ಯಾನ್ ಮಾಡ್ತಕ್ಕಂಥದ್ದು. 2 ಶಾಸಕೀಯರನ್ನು ಮಂತ್ರಿ ಮಾಡೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರಂತೆ. ಯಾರಿಗೆ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಇನ್ನು ಮುಸ್ಲಿಂ ಸಮುದಾಯಕ್ಕೆ 2 ಸಚಿವ ಸ್ಥಾನ ಮಾತ್ರ, ಆಲ್ರೆಡಿ ಖಾದರ್ ಅವರು ಆಗಿದ್ದಾರೆ, ಇನ್ನೊಬ್ಬರಿಗೆ ಅವಕಾಶ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮೊದಲ ಬಾರಿ ಶಾಸಕರಾದವರಿಗೆ 2 ಸಚಿವ ಸ್ಥಾನ ಕೊಡೋಣ ಅಂತ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಗೊತ್ತಿಲ್ಲ. 2-3 ಬಾರಿ ಶಾಸಕರಾದ 1-2 ಅವಕಾಶ, ಅದು ಯಾರಿಗೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ಅತ್ಯಾಪ್ತರ ಹೆಸರುಗಳನ್ನ ಶಿಫಾರಸು ಮಾಡಿದಾರಂತೆ. ಯಾರು ಆ ಲಿಸ್ಟಲ್ಲಿ ಬರ್ತಾರೆ ನೋಡೋಣ. ಜಮೀರ್, ರಾಜಣ್ಣ, ನಾಗೇಂದ್ರ ಇವರು 3 ಜನದ ಪರ ಒಲವಿದೆಯಂತೆ ಡಿ ಕೆ ಶಿವಕುಮಾರ್ಗೆ. ಅಲ್ಟಿಮೇಟ್ಲಿ ಫೈನಲ್ ತೀರ್ಮಾನ ತಗೋಬೇಕಾಗಿರೋದು ರಾಹುಲ್ ಗಾಂಧಿ ಅವರು. ಅದು ಪಕ್ಷದ ತೀರ್ಮಾನ, ಯಾರಿಗೆ ಕೊಡ್ತಾರೆ ಯಾರಿಗೆ ಮಾಡ್ತಾರೆ ಅಂತ ಕಾದು ನೋಡೋಣ. ಚರ್ಚೆ ನಡೀತಾ ಅಂತ ಕೇಳಿದೆ ಪಕ್ಷದಲ್ಲಿ, ಅದೇನಾದ್ರೂ ಅಂತಿಮವಾಗಿ ಅವರೇ ಚರ್ಚೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಒಂದೊಂದು ಕೇಸ್ಗಳು 14 ವರ್ಷ, 20 ವರ್ಷ, 30 ವರ್ಷ ಆಗುತ್ತೆ. ಕೆಲವು ಕೇಸ್ಗಳು ತನಿಖೆ ಆಗುತ್ತೆ. ಆ ತನಿಖೆ ಮಾಡಿರುವಂಥ ವಿಚಾರಗಳೇ ಹಲವು ಪ್ರಶ್ನೆಗಳು ಗುಟ್ಟಾಕ್ಬಿಡುತ್ತೆ. ಧರ್ಮಸ್ಥಳದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಸಂಬಂಧ ಮರು ತನಿಖೆಗೆ ಈಗ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ. ಯಾವ ರೀತಿಯ ತನಿಖೆ ಅನ್ನೋ ಬಗ್ಗೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಸೌಜನ್ಯ ತಾಯಿ ಕುಸುಮಾವತಿಯವರು ಸಲ್ಲಿಸಿದ್ರು ಒಂದು ಅರ್ಜಿಯನ್ನು. ಅದರ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠ ವಿಚಾರಣೆ ಮಾಡಿತು. ಜೊತೆಗೆ CBIಗೆ ತರಾಟೆಗೆ ತೆಗೆದುಕೊಳ್ತು. 14 ವರ್ಷ ಆದರೂ ಸರಿಯಾದ ಒಂದು ತನಿಖೆ ಮಾಡಿಲ್ಲ. ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಹೋಗಿಲ್ಲ. CID ವರದಿಯನ್ನು ಭಾಷಾಂತರಗೊಳಿಸಲಾಗಿದೆ. ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಹೋಗಿಲ್ಲ. ಕೆಳಹಂತದ ನ್ಯಾಯಾಲಯದಲ್ಲಿ ಇನ್ನೂ ಕೆಲವು ಆರೋಪಿಗಳ ವಿರುದ್ಧ ತನಿಖೆ ಮಾಡಬೇಕು ಅಂತ CBI ಹೇಳಿತ್ತು. ಈಗ ಸಿಬ್ಬಂದಿಯ ಕೊರತೆ, ಹಣಕಾಸು ಕೊರತೆ ಅಂತ ನೆಪ ಹೇಳ್ತಾ ಇದ್ದಾರೆ. ಈ ರೀತಿಯ ವಾದ ಸಮಂಜಸವಾಗಿಲ್ಲ ಅಂತ CBIಗೆ ಬಿಸಿ ಮುಟ್ಟಿಸಿದೆ. ಸಾಕ್ಷ್ಯಗಳಿಗೆ ಭದ್ರತೆ ಮುಂದುವರಿಸಿ ಆದೇಶ ಮಾಡಿದ ಬಳಿಕ ಮಧ್ಯಂತರ ವರದಿಯನ್ನು ಕೇಳುತ್ತೇವೆ. SIT ರಚನೆಯ ಬಗ್ಗೆ ನಾವು ನಿರ್ಧರಿಸ್ತೀವಿ ಅಂತ ಹೇಳಿದೆ. ತಕ್ಷಣವೇ SIT ತನಿಖೆಗೆ ಸಹಕರಿಸೋಕೆ ಸಿದ್ಧ ಅಂತಲೂ ರಾಜ್ಯ ಸರ್ಕಾರ ಹೇಳಿದೆ. ಆದರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಅಂತ ಸೌಜನ್ಯ ಅವರ ತಾಯಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಓಕೆ, ಇನ್ನು ಶಿವಾಜಿನಗರದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಮೊನ್ನೆ ಹಲ್ಲೆ ಆಯ್ತಲ್ಲ, ಈ ಹಲ್ಲೆಯಿಂದಾಗಿ GBA ಇಂಜಿನಿಯರ್ಗಳು ಆತಂಕಕ್ಕೆ ಒಳಗಾಗಿದ್ದಾರೆ.
ಪ್ರಮುಖ ತೆರವು ಕಾರ್ಯಾಚರಣೆ ವೇಳೆ ಬಾಡಿ ಕ್ಯಾಮೆರಾ ಅವಶ್ಯಕತೆ ಇದೆ. ಪೊಲೀಸರಿಗೆ ಯಾವ ರೀತಿ ಬಾಡಿ ಕ್ಯಾಮೆರಾ ಇದೆ ಅದೇ ರೀತಿ ನಮಗೂ ಬಾಡಿ ಕ್ಯಾಮೆರಾ ಕೊಡಿ ಅಂತ GBA ಮುಖ್ಯ ಇಂಜಿನಿಯರ್ಗಳು ಮನವಿ ಮಾಡಿಕೊಂಡಿದ್ದಾರೆ. ಕರೆಕ್ಟ್, ಅದು ಫೇರ್. ಅವ್ರು ಕೇಳ್ತಾ ಇರೋದು ಇಟ್ಸ್ ಗುಡ್ ಐಡಿಯಾ ಆಲ್ಸೋ. ಹಲ್ಲೆ ಮಾಡಿದ ಬಸವರಾಜ್ ಪಡುಕೋಟೆ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಬೇಕು ಅಂತ GBA ನೌಕರರ ಸಂಘ ಒತ್ತಾಯ ಮಾಡಿದೆ. ಇನ್ನು ಹಲ್ಲೆ ಸಂಬಂಧ 12 ಜನರನ್ನು ಬಂಧಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾತಾಡಿ, ಬಸವರಾಜ್ ಮೇಲೆ ಈಗಾಗಲೇ ರೌಡಿ ಶೀಟ್ ಇದೆ, ಅದ್ರ ಬಗ್ಗೆ ಪರಿಶೀಲಿಸ್ತೀವಿ, GBA ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಬಸವರಾಜ್, ರಘು ಸೇರಿ 5 4 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವ ಕೋರ್ಟ್ ಉಳಿದವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ನಿನ್ನೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದರು. ಇವ್ರಿಗೆಲ್ಲರಿಗೂ ಸರಿಯಾಗಿ ಕಾನೂನು ಕ್ರಮ ತಗೋತೀವಿ, 307 ಹಾಕ್ತೀವಿ ಅಂತೆಲ್ಲ ಕೃಷ್ಣ ಬೈರೇಗೌಡರು ಹೇಳಿದ್ದರು. ಈಗ ಹಾಗಾದರೆ ಇಂಜಿನಿಯರ್ಗಳಿಗೆ ಕೊಡಿ ಬಾಡಿ ಕ್ಯಾಮ್ರಾಗಳನ್ನು. ನೀವು ಒಂದು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಬರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಅಥವಾ ಪೊಲೀಸರಿಗೆ ಮನೆಗೆ ಬಂದಾಗ ಅವರಿಗೆ ಬಾಡಿ ಓರ್ನ್ ಕ್ಯಾಮ್ರಾನ ಕಡ್ಡಾಯ ಮಾಡಿದ್ದೀರಾ. ನೀವು ಮನೆಗೇ ಹೋಗಬೇಕು, ಮನೆಯಲ್ಲೇ ನೀವು ಅವರ ಮಾಹಿತಿಯನ್ನು ಪಡ್ಕೋಬೇಕು, ಅದೆಲ್ಲವೂ ರೆಕಾರ್ಡ್ ಆಗಬೇಕು ಅಂತ ಹೇಳಿದ ಮೇಲೆ ಇವರಿಗೆ ಜೀವ ಬೆದರಿಕೆ ಇದೆ. ಇವತ್ತು ಶಿವಾಜಿನಗರದಲ್ಲಾಗಿದ್ದು ನಾಳೆ ಬೇರೆ ಕಡೆ ಎಲ್ಲಾದರೂ ಆಗಬಹುದು. ಹಾಗಾಗಿ ಬಾಡಿ ಓರ್ನ್ ಕ್ಯಾಮ್ರಾವನ್ನು ಕೊಟ್ಟರೆ ನಿಮಗೆ ಸಾಕ್ಷಿಗಳು ಸಿಗ್ತವೆ ಯಾರಾದರೂ ಹಲ್ಲೆ ಮಾಡೋದಕ್ಕೆ ಬಂದರೆ. ಹಾಗಾಗಿ ಗುಡ್ ಐಡಿಯಾ. ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಕ್ರಮ ತಗೊಂಡ್ರೆ ಒಳ್ಳೆಯದು. ಒಂದು ಕಾರ್ಯಾಚರಣೆ ಮಾಡಬೇಕಾದಾಗ ಸಂದರ್ಭದಲ್ಲಿ ಬಾಡಿ ಕ್ಯಾಮ್ರಾ ಇದ್ದರೆ ಭಾಳ ಅನುಕೂಲ ಆಗುತ್ತೆ. ಈಗ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ಏನಿದೆ, ವಿಡಿಯೋ ಕ್ಲಿಪ್ಪಿಂಗ್ ಇಂದ ಯಾರು ಈ ಥರ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾವು ಮನೆಗೊಳ್ಬೋದಾಗ್ತದೆ. ಬೈ ಚಾನ್ಸ್ ನಮಗೆ ನಿನ್ನೆ 10 ಆಗಿದ್ರು, ಇವತ್ತು ಬೆಳಿಗ್ಗೆ ನಿನ್ನೆ ನೈಟ್ ಮತ್ತು ಇಲ್ಲಿವರೆಗೆ 12 ಜನ ಟೋಟಲ್ ಅರೆಸ್ಟ್ ಆಗಿದೆ. ಇದು ಭಾಳ ಒಂದು ಸೀರಿಯಸ್ ಇನ್ಸಿಡೆಂಟ್ ಆಗಿ ನಾವು ಪರಿಗಣಿಸಿ ಹಲವಾರು ಟೀಮ್ ರಚನೆ ಮಾಡಿ ಎಲ್ಲರಿಗೂ ವಶಕ್ಕೆ ತಗೊಂಡಿದ್ದಾರೆ. ಇಲ್ಲಿ ಬಂದಕ್ಕೆ ಕಾರಣ ಏನು, ಇಲ್ಲಿ ಯಾಕೆ ಬಂದರು ಅವರು ಕೆಲವು ಕೆಲಸಗಳನ್ನು ಕೃಷ್ಣ ಬೈರೇಗೌಡರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಮತ್ತೊಂದು ಅದಕ್ಕೆ ಸೇರ್ಪಡೆ ಆಗ್ತಾ ಇದೆ. ಬೆಂಗಳೂರಿನ ಪಾದಚಾರಿ ಮಾರ್ಗದಲ್ಲಿ ಮೋಟಾರು ವಾಹನ ಚಲಾಯಿಸೋರಿಗೆ ದಂಡ ಮೊತ್ತವನ್ನು ಇಲ್ಲಿವರೆಗೂ 500 ರೂಪಾಯಿ ಇತ್ತು. ಫುಟ್ಪಾತ್ ಮೇಲೆ ಹೋಗ್ತಾ ಇದ್ರಲ್ಲ, ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅಂದ ತಕ್ಷಣ ಫುಟ್ಪಾತ್ ಹತ್ತು ಹೋಗ್ತಾರು. ಈಗ ಅದು 5,000 ರೂಪಾಯಿಗೆ ಹೆಚ್ಚಿಸುವಂತೆ ಒತ್ತಾಯಿಸಿ ಸಚಿವ ಕೃಷ್ಣ ಬೈರೇಗೌಡರು ಸಾರಿಗೆ ಸಚಿವರಿಗೆ ಒಂದು ಪತ್ರ ಬರೆದಿದ್ದಾರೆ. ಬೆಂಗಳೂರು ನಗರ ಟ್ರಾಫಿಕ್ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಸಾರ್ವಜನಿಕರು ನಡೆಯುವ ಹಕ್ಕನ್ನು ಖಚಿತಪಡಿಸುವ ಸಲುವಾಗಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಪ್ರಕಾರ ನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಕೈಗೊಂಡಿದ್ದಾರೆ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. 5 ಪಾಲಿಕೆ ವ್ಯಾಪ್ತಿಯಲ್ಲಿ ಒತ್ತುವರಿ ತೆರವು ಕೆಲಸ ಸಾರ್ವಜನಿಕರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ ಅದಕ್ಕೆ. ಆದರೆ ಹೀಗೆ ಬೀದಿ ಬದಿ ವ್ಯಾಪಾರಿಗಳಿಂದ ತೆರವಾದ ಜಾಗದಲ್ಲಿ ಖಾಲಿ ಸಿಕ್ತು ಅಂತ ಹೇಳ್ಬಿಟ್ಟು ಬೈಕ್ಗೆ ಕತ್ಕೊಂಡು ಹೋಗ್ಬಿಟ್ರೆ ಅವುಗಳನ್ನು ಸಹಿಸ್ಕೊಳ್ಳೋದಿಲ್ಲ. ಯಾವುದೇ ಭಯ ಇಲ್ಲದೆ ಒತ್ತುವರಿ ತೆರವಾಗಿರುವ ಪಾದಚಾರಿ ಮಾರ್ಗದಲ್ಲಿ ಚಲಿಸ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಹಲವರು ಈಗಾಗಲೇ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಇಂಥ ಕೃತ್ಯಗಳಲ್ಲಿ ತೊಡಗೋರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಒತ್ತಾಯಿಸಿದ್ದಾರೆ. ಬಟ್ ಈ ವಿಚಾರದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡ್ರೆ, ನೀವು ಮಾಡ್ತಾ ಇರುವಂಥ ಕೆಲಸಗಳು ತುಂಬ ಅದ್ಭುತವಾಗಿದೆ. ಬೆಂಗಳೂರಲ್ಲಿ ಆಗಬೇಕಾಗಿರುವಂಥ ಕೆಲಸವನ್ನು ನೀಟಾಗಿ ಮಾಡ್ಕೊಳ್ತಾ ಇದ್ದರೆ ಎಷ್ಟೇ ವಿರೋಧ ಬಂದರೂ ಕೂಡ. ಬಟ್ ನನಗೊಂದಿದೆ, ಏನು ಹೇಳಬೇಕಾಗಿರೋದು, ಒಂದು ಆ್ಯಪನ್ನು ಕೊಡಿ. ನೀವು ಹೆಂಗೆ ಈ ವಿಚಾರದಲ್ಲಿ ಹೇಳ್ತಾ ಇದ್ರೆ ಹಾಗೆ ಫುಟ್ಪಾತ್ ಕರೆಕ್ಟಾಗಿ ಇಲ್ಲ ಅಂತಂದರೆ ಯಾರ ಮೇಲೆ ದಂಡ ಹಾಕ್ತೀರಾ? ನಾವು ಫೋಟೋ ತೆಗೆದು ಕಳಿಸ್ತೀವಿ ಯಾವ್ಯಾವ ಏರಿಯಾಗಳಲ್ಲಿ ವಿತ್ ಬೋರ್ಡ್ ಸಮೇತವಾಗಿ, ಈ ಏರಿಯಾದಲ್ಲಿದ್ದೀನಿ ವಿತ್ ಲೊಕೇಶನ್, GPS ಹೆಂಗಾದರೂ ಬಂದಿದೆ ಲೈಕ್ ಅಲ್ಲಿ. ಯಾರಿಗೆ ದಂಡ ಹಾಕ್ತೀರಾ? ಇಲ್ಲ 500 ರೂಪಾಯಿಂದ 5,000 ರೂಪಾಯಿ ಮಾಡಿದಿರ, ಪರ್ಫೆಕ್ಟಾಗಿ ಮಾಡಿದಿರ, ಫುಟ್ಪಾತ್ ಮೇಲೆ ಹೋಗೋರಿಗೆ ಕರೆಕ್ಟಾಗಿ ಮಾಡಿದಿರ, ಅದನ್ನು ಓಡಾಡ್ತಾರೆ ಅಲ್ಲೇ. ಫುಟ್ಪಾತ್ ಸರಿಯಾಗಿ ಯಾವನು ಕೆಲಸ ಮಾಡಿಲ್ಲ, ಕಲ್ಲುಗಳಿಲ್ಲ, ಅಲ್ಲಿ ಓಡಾಡೋಕ್ಕಾಗದಿರುವಂಥ ಜಾಗಗಳಿದ್ದರೆ ನಾವು ಫೋಟೋ ತೆಗೆದು ಕಳಿಸ್ತೀವಿ, ಅವ್ರಿಗೆ ಯಾವ ದಂಡ ಹಾಕ್ತೀರಾ? ಎರಡನೇದು, ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದವೆ, ಅವುಗಳನ್ನು ಮುಚ್ಚದೇ ಇರುವಂಥದ್ದನ್ನು ಫೋಟೋ ತೆಗೆದು ಹಾಕ್ತೀವಿ, ಯಾರಿಗೆ ದಂಡ ಹಾಕ್ತೀರಾ? ಮೂರನೆಯದ್ದು, ಪೈಪ್ಲೈನ್ ಹಾಕೋಕ್ಕೆ ಅಂಥೇಳಿ ಗುಂಡಿ ಆಗಿತ್ತಾರೆ, ಮಣ್ಣು ಹಾಕ್ಬಿಟ್ಟು ಜಲ್ಲಿಕಲ್ಲು ಹಾಕೋಗ್ತಾರೆ. ಅಲ್ಲಿ ಏನಿರುತ್ತೆ ಅದನ್ನು ಹಾಕ್ಬೇಕು. ಟಾರ್ ಇದ್ದರೆ ಟಾರ್ ಹಾಕಬೇಕು, ಕಾಂಕ್ರೀಟ್ ಇದ್ದರೆ ಕಾಂಕ್ರೀಟ್ ಹಾಕಿ ಹೋಗಬೇಕು. ಅವ್ರ ಕೆಲಸ ಅದು. ಟಾರ್ ಮೇಲ್ಗಡೆಗೆ ಕಲ್ಲುಗಳನ್ನು ಹಾಕಿಬಿಟ್ಟು, ಜಲ್ಲಿ ಕಲ್ಲುಗಳನ್ನು ಹಾಕಿಬಿಟ್ಟು ಒಂಚೂರು ಪುಡಿ ಉದುರಿಸಿ ಹೋಗ್ಬಿಡ್ತಾರೆ. ಇವುಗಳನ್ನು ಕಳಿಸ್ತೀವಿ. ಯಾರಿಗೆ ಕಂಪ್ಲೇಂಟ್ ಮಾಡಬೇಕು? ಕರೆಂಟ್ ಕಂಬಗಳು ಹಾಗೆ ವೈರ್ಗಳು ಜೋತಾಡ್ತಾ ಇವೆ, ಅದ್ರದ್ದು ವಿಚಾರದಲ್ಲಿ ಯಾರಿಗೆ ದಂಡ ಹಾಕ್ತೀರಾ? ಇವುಗಳನ್ನು ಮಾಡಿ. ಇವು ಬೆಂಗಳೂರಿಗೆ ಭಾಳ ಕೆಟ್ಟದಾಗಿದೆ. ಫ್ಲೆಕ್ಸ್ಗಳನ್ನು ಹಾಕ್ತಾ ಇದ್ದಾರೆ, ಅದನ್ನು ಫೋಟೋ ತೆಗೆದು ಹಾಕ್ತೀವಿ. ಪೋಸ್ಟ್ಗಳನ್ನು ಅಂಟಿಸ್ತಾ ಇದ್ದಾರೆ, ಅವುಗಳನ್ನು ಫೋಟೋ ಹಾಕ್ತೀವಿ. ದಂಡ ಹಾಕಿಸಿ. ಬರೀ ಜನರಿಗೆ ಅಷ್ಟೇ ಅಲ್ಲ, ಅಧಿಕಾರಿಗಳಿಗೂ ದಂಡ ಬೀಳಬೇಕು.